ಭಾರತೀಯ ಕ್ರಿಕೆಟ್ನಲ್ಲಿ ಹೊಸ ನಿಯಮಗಳು ಜಾರಿಗೆ ಬರಲಿವೆ. ದೇಶೀಯ ಕ್ರಿಕೆಟ್ನಲ್ಲಿ ಬೌಲರ್ಗಳು ಉದ್ದೇಶಪೂರ್ವಕವಾಗಿ ನೋಬಾಲ್ ಎಸೆಯುವುದನ್ನು ತಡೆಯಲು ಬಿಸಿಸಿಐ ಒಂದು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಮುಂದೆ ಬೌಲರ್ಗಳು ಉದ್ದೇಶಪೂರ್ವಕವಾಗಿ ಫ್ರಂಟ್ ಫುಟ್ ನೋಬಾಲ್ ಅಥವಾ ನಾನ್ ಲ್ಯಾಂಡಿಂಗ್ ಫುಲ್ ಟಾಸ್ ಎಸೆದರೆ ಅಂತಹ ಬೌಲರ್ಗಳಿಗೆ ಇನ್ನಿಂಗ್ಸ್ ಮಾತ್ರವಲ್ಲ, ಉಳಿದ ಪಂದ್ಯದ ಅವಧಿವರೆಗೆ ಬೌಲಿಂಗ್ ಮಾಡುವುದನ್ನು ಅವಕಾಶ ಕಳೆದುಕೊಳ್ಳಬೇಕಾಗುತ್ತದೆ. ಹಾಗಾದರೆ ಬಿಸಿಸಿಐ ಏನೆಲ್ಲ ಬದಲಾವಣೆ ಮಾಡಿದೆ? ಬಿಸಿಸಿಐಯ ದೇಶೀಯ ಕ್ರಿಕೆಟ್ನಲ್ಲಿ ಪ್ಲೇಯಿಂಗ್ ಕಂಡೀಷನ್ನಲ್ಲಿ ಹಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ. ಈ ಬದಲಾವಣೆಗಳು ಎಂಸಿಸಿ ಪರಿಷ್ಕೃತ ಕಾನೂನಿಗೆ ಅನುಗುಣವಾಗಿದ್ದು, ದೇಶೀಯ ಕ್ರಿಕೆಟ್ನಲ್ಲಿ ಸ್ಪಷ್ಟ ಮತ್ತು ನ್ಯಾಯಸಮ್ಮತಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಮೊದಲ ಮತ್ತು ಅತ್ಯಂತ ಪ್ರಮುಖ ಬದಲಾವಣೆ, ಒಬ್ಬ ಬೌಲರ್ ಉದ್ದೇಶಪೂರ್ವಕವಾಗಿ ಫ್ರಂಟ್ ಫುಟ್ ನೋಬಾಲ್ ಅಥವಾ ನಾನ್ ಲ್ಯಾಂಡಿಂಗ್ ಫುಲ್ ಟಾಸ್ ಎಸೆದರೆ ಹೊಸ ನಿಯಮದ ಪ್ರಕಾರ ಉಳಿದ ಪಂದ್ಯದ ಅವಧಿವರೆಗೆ ಬೌಲಿಂಗ್ ನೀಡುವುದನ್ನು ಅಮಾನತುಗೊಳಿಸುವುದು. ಇದು ಹಿಂದಿನ ನಿಯಮಕ್ಕಿಂತ ಕಠಿಣವಾಗಿದೆ. ಹಿಂದೆ ಇಂತಹ ಉದ್ದೇಶಪೂರ್ವಕ ಎಸೆತಕ್ಕೆ ಬೌಲರನ್ನು ಆ ಇನ್ನಿಂಗ್ಸ್ನ ಉಳಿದ ಅವಧಿಗೆ ಮಾತ್ರ ಬೌಲಿಂಗ್ನಿಂದ ಅಮಾನತುಗೊಳಿಸಲಾಗುತ್ತಿತ್ತು. ಆದರೆ ಈಗ ಈ ಶಿಕ್ಷೆ ಪಂದ್ಯ ಮುಗಿಯುವವರೆಗೂ ಮುಂದುವರಿಯಲಿದೆ. ಇದರಲ್ಲಿ ಒಂದು ಪ್ರಮುಖ ವಿಷಯವಿದೆ. ಇದು ಪ್ರತಿಯೊಂದು ನೋಬಾಲ್ಗೂ ಅನ್ವಯಿಸುವುದಿಲ್ಲ. ಬೌಲರ್ ಉದ್ದೇಶಪೂರ್ವಕವಾಗಿ ನೋಬಾಲ್ ಎಸೆದಿದ್ದಾನೆ ಎಂದು ನಿರ್ಧಾರವಾದಾಗ ಈ ಕಠಿಣ ಶಿಕ್ಷೆ ಅನ್ವಯವಾಗಲಿದೆ. ಈ ನಿಯಮದ ಮುಖ್ಯ ಉದ್ದೇಶ ಬೌಲರ್ಗಳು ಉದ್ದೇಶಪೂರ್ವಕವಾಗಿ ನೋಬಾಲ್ ಹಾಕುವುದನ್ನು ತಡೆಯುವುದು. ಇದು ಫಲಿತಾಂಶ ಅಥವಾ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುವುದನ್ನು ತಡೆಯುವುದು. ಇನ್ನು ಎರಡನೆಯ ಪ್ರಮುಖ ಬದಲಾವಣೆ, ದಿನದ ಕೊನೆಯ ಓವರ್. ಇನ್ನು ಭಾರತದ ದೇಶೀಯ ಕ್ರಿಕೆಟ್ ಟೆಸ್ಟ್ ಪಂದ್ಯಗಳಲ್ಲಿ ಏನಾಗುತ್ತಿತ್ತು ಅಂದರೆ, ಆಟದ ಕೊನೆಯ ಓವರ್ನಲ್ಲಿ ವಿಕೆಟ್ ಬಿದ್ದರೂ ನಂತರ ಆ ದಿನದ ಪಂದ್ಯವನ್ನು ಸ್ಟಾಪ್ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಹಾಗಲ್ಲ. ಪಂದ್ಯದ ಕೊನೆಯ ಓವರ್ನಲ್ಲಿ ವಿಕೆಟ್ ಬಿದ್ದರೂ ಬ್ಯಾಟ್ಸ್ಮನ್ ಬಂದು ಆಟವಾಡಲೇಬೇಕು. ಆ ವಿಕೆಟ್ ಬಿದ್ದ ಓವರನ್ನು ಪೂರ್ಣಗೊಳಿಸಲೇಬೇಕು. ಅದನ್ನು ನಿರಾಕರಿಸುವಂತಿಲ್ಲ. ಇದರ ಮುಖ್ಯ ಉದ್ದೇಶ, ಸಂಜೆ ತಡವಾಗಿ ವಿಕೆಟ್ ಬಿದ್ದಾಗ ಹೊಸ ಬ್ಯಾಟರ್ಗಳು ಮೈದಾನಕ್ಕೆ ಬರುವ ಪರಿಸ್ಥಿತಿಯನ್ನು ತಪ್ಪಿಸಲು ಬ್ಯಾಟಿಂಗ್ ತಂಡಗಳು ನಿಯಮದ ಲೋಪವನ್ನು ಬ್ಯಾಟಿಂಗ್ ತಂಡಗಳು ಬಳಸಿಕೊಳ್ಳದಂತೆ ತಡೆಯುವುದು. ಇನ್ನು ಮೂರನೇ ಬದಲಾವಣೆ, ವಿಕೆಟ್ ಕೀಪರ್ ಸ್ಥಾನ. ಎಂಸಿಸಿಯ ಪರಿಷ್ಕೃತ ನಿಯಮಗಳಿಗೆ ಅನುಸಾರವಾಗಿ ವಿಕೆಟ್ ಕೀಪರ್ ಸಂಬಂಧಿಸಿದ ನಿಯಮದಲ್ಲೂ ಬದಲಾವಣೆ ಮಾಡಲಾಗಿದೆ. ಬೌಲರ್ ರನ್ ಅಪ್ ಮಾಡುತ್ತಿರುವ ಸಂದರ್ಭದಲ್ಲಿ ವಿಕೆಟ್ ಕೀಪರ್ ಕೆಲವು ಕ್ಷಣಗಳ ಕಾಲ ಸ್ಟಂಪ್ಗಳ ಮುಂದೆ ತನ್ನ ಗ್ಲೌಸ್ ಅನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಅವರನ್ನು ಶಿಕ್ಷಿಸಲಾಗುವುದಿಲ್ಲ. ಆದರೆ ಬೌಲರ್ ಚೆಂಡನ್ನು ಬಿಡುಗಡೆ ಮಾಡುವ ನಿಖರ ಕ್ಷಣದಲ್ಲಿ ವಿಕೆಟ್ ಕೀಪರ್ ನಿಯಮಾನುಸಾರ ಸರಿಯಾದ ಸ್ಥಾನದಲ್ಲಿರಬೇಕು. ಇನ್ನು ನಾಲ್ಕನೇ ಬದಲಾವಣೆ, ಓವರ್ ಥ್ರೋ ನಿಯಮದ ವ್ಯಾಖ್ಯಾನ. ಕ್ರಿಕೆಟ್ನಲ್ಲಿ ಫೀಲ್ಡರ್ ಒಬ್ಬರು ವಿಕೆಟ್ಗೆ ಚೆಂಡನ್ನು ಎಸೆಯುವಾಗ ಚೆಂಡು ಗುರಿ ತಪ್ಪಿ ಮುಂದೆ ಹೋಗಿ ಬ್ಯಾಟಿಂಗ್ ತಂಡಕ್ಕೆ ಹೆಚ್ಚುವರಿ ರನ್ ಸಿಗುವ ಘಟನೆಗಳನ್ನು ನಾವು ಸಾಮಾನ್ಯವಾಗಿ ಓವರ್ ಥ್ರೋ ಎಂದು ಕರೆಯುತ್ತೇವೆ. ಆದರೆ ಈಗ ಓವರ್ ಥ್ರೋ ಶಬ್ದದ ಬಗ್ಗೆ ಹೊಸ ವ್ಯಾಖ್ಯಾನ ನೀಡಲಾಗಿದೆ. ಇನ್ನು ಈ ಹೊಸ ನಿಯಮದ ಪ್ರಕಾರ ವಿಕೆಟ್ ಮುರಿಯಲು, ರನ್ ತಡೆಯಲು ಅಥವಾ ರನ್ಔಟ್ ಮಾಡಲು ಮಾಡಿದ ಥ್ರೋಗೆ ಓವರ್ ಥ್ರೋ ಎಂಬ ವ್ಯಾಖ್ಯಾನ ನೀಡಲಾಗಿದೆ. ಇದರ ಮುಖ್ಯ ಉದ್ದೇಶ ಓವರ್ ಥ್ರೋ ವ್ಯಾಖ್ಯಾನವನ್ನು ಸ್ಪಷ್ಟಗೊಳಿಸುವುದು. ಹೀಗೆ ಕೆಲವೊಂದು ದೇಶೀಯ ಕ್ರಿಕೆಟ್ನಲ್ಲಿ ಬದಲಾವಣೆ ಮಾಡಲಾಗಿದೆ. ಈ ಎಲ್ಲ ನಿಯಮಗಳು ಆಗಸ್ಟ್ 1ರಿಂದ ಜಾರಿಗೆ ತರಲಿದೆ.